ಮಂಡ್ಯ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿದ್ದ 60 ಟನ್ ಹಳೆ ಕಬ್ಬಿಣ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುವಂತೆ ಒತ್ತಾಯಿಸಿ ಭ್ರಷ್ಟಾಚಾರ ವಿರೋಧಿ ವೇದಿಕೆ, ರೈತ ಸಂಘ ಮತ್ತು ವಿವಿಧ ಸಂಘಟನೆಗಳ ಕಾರ್ಯಕರ್ತರು ತಮಟೆ ಚಳವಳಿ ನಡೆಸಿದರು. ಕಳೆದ 8 ದಿನಗಳಿಂದ ಸಿಇಒ ನಂದಿನಿ ಹಠಾವೋ, ಮಂಡ್ಯ ಜಿಲ್ಲಾ ಪಂಚಾಯಿತಿ ಬಚಾವೋ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದ ಪ್ರತಿಭಟನಾಕಾರರು ಜಿಲ್ಲಾ ಪಂಚಾಯಿತಿ ಆವರಣದಿಂದ ಮೆರವಣಿಗೆಯಲ್ಲಿ ತಮಟೆ ಚಳವಳಿ ಮೂಲಕ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು. ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ, ಕೆಆರ್ಡಿಎಲ್ ಇಂಜಿನಿಯರ್ ಸೋಮಶೇಖರ್, ಪ್ರಭಾರ ಉಪ ಕಾರ್ಯದರ್ಶಿ ಶಿವಲಿಂಗಯ್ಯ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ನಡೆಸುವಂತೆ ಒತ್ತಾಯಿಸಿದರು. ಜಿಲ್ಲಾ ಪಂಚಾಯಿತಿ ಇಲಾಖೆಗೆ ಸೇರಿದ 13 ಗುಂಟೆ ಜಾಗದಲ್ಲಿ ಹಳೆಯ ಕೃಷಿ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಶೆಡ್ ಇತ್ತು. ಈ ಜಾಗದಲ್ಲಿ ರಾಜೀವ್ ಗಾಂಧಿ ಪಂಚಾಯತ್ ಸಶಸ್ತ್ರೀಕರಣ ಅಭಿಯಾನ ಯೋಜನೆಯಡಿ ನೂತನ ಜಿಲ್ಲಾ ಪಂಚಾಯತ್ ಸಂಪನ್ಮೂಲ ಕೇಂದ್ರದ ಕಟ್ಟಡ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಹಳೆಯ ಶೆಡ್ಡನ್ನು ಕೆಡವಲಾಯಿತು. ಈ ವೇಳೆ ಸಂಗ್ರಹವಾಗಿದ್ದ ಸುಮಾರು 60 ಟನ್ ಕಬ್ಬಿಣ, ಕಿಟಕಿ ಬಾಗಿಲು ಹಾಗೂ ಇತರ ಸರಕುಗಳನ್ನು 26 ಮಾರ್ಚ್ 11ರಂದು ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಯಾವುದೇ ಅಧಿಕೃತ ಸರ್ಕಾರಿ ಟೆಂಡರ್ ಅಥವಾ ಕಾನೂನುಬದ್ಧ ಹರಾಜು ಪ್ರಕ್ರಿಯೆ ನಡೆಸದೆ ಲಾರಿಗಳಲ್ಲಿ ತುಂಬಿ ಅಕ್ರಮವಾಗಿ ಸಾಗಾಣಿಕೆ ಮಾಡಲಾಗಿದೆ ಅಂತ ಅವರು ದೂರಿದರು. ಏನು 11/3/2026ರಲ್ಲಿ ಜಿಲ್ಲಾ ಪಂಚಾಯತಿ ಕಚೇರಿ ಆವರಣದಿಂದ ಸುಮಾರು 60 ಟನ್ನು ಕಬ್ಬಿಣವನ್ನು ಸಾಗಾಣಿಕೆ ಮಾಡಿದರು ಕದ್ದು. ಅದ್ರ ಬಗ್ಗೆ ಸಾಕಷ್ಟು ದೂರು ಕೊಟ್ಟರು, ಇದುವರೆಗೂ ಯಾವುದೇ ಕ್ರಮ ಆಗಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ನಾವು ಏನು ಹೋದ ಸೋಮವಾರ ಅಂದರೆ 17ನೇ ತಾರೀಕಿನಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಬ್ಬಿಣವನ್ನು ಜಿಲ್ಲಾ ಪಂಚಾಯತಿ ಆವರಣಕ್ಕೆ ತಂದು ಹಾಕಬೇಕು, ಕಳ್ಳತನ ಆಗಿರೋ ಕಬ್ಬಿಣವನ್ನು ಅವ್ರ ಮೇಲೆ ತಪ್ಪಿಸಿದ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಜಿಲ್ಲಾಡಳಿತಕ್ಕೂ ಕೂಡ ನಾವು ಮನವಿ ಪತ್ರವನ್ನು ಬರೆದಿದ್ವಿ. ಆದರೆ ಇವತ್ತು 8 ದಿನ ಕಳೆದಿದೆ, ಇವತ್ತುವರೆಗೂ ಜಿಲ್ಲಾಡಳಿತ ಕ್ಯಾರೆ ಅಂತ ಇಲ್ಲ. ರಾಜಕಾರಣಿಗಳು ಕೂಡ ಯಾವುದೇ ಉಸ್ತುವಾರಿ ಸಚಿವರು ಕೂಡ ನಮಗೆ ಬಂದು ಸ್ಪಂದಿಸಿಲ್ಲ. ಈ ಕಾರಣಕ್ಕೋಸ್ಕರವಾಗಿ ನಾವು ಈಗಾಗಲೇ SP ಅವ್ರಿಗೆ ಒಂದು ದೂರು ಕೊಟ್ಟಿದ್ವಿ, ಕಬ್ಬಿಣವನ್ನು ತನಿಖೆ ಮಾಡಿಕೊಡಿ. ನಾವು ಹೆಸರುಗಳನ್ನ ಮೆನ್ಷನ್ ಮಾಡಿರಲ್ಲ, ಅವತ್ತು ಬರೀ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಕಬ್ಬಿಣ ಕಳವಾಗಿದೆ, ನಮಗೆ ತನಿಖೆ ಮಾಡಿ ಯಾರು ತಪ್ಪಿಸತ್ರು ಅನ್ನೋದನ್ನು ಕಂಡುಹಿಡೀರಿ ಅಂತ ನಾವು ಒಂದು ದೂರು ಕೊಟ್ಟಿದ್ವಿ. ಆ ದೂರಿಗೆ ಜಿಲ್ಲಾ ಪಂಚಾಯತಿ CO ನೇರವಾಗಿ ಅದನ್ನು ಸಾಗಾಣಿಕೆ ಮಾಡಿಲ್ಲ, ನಾನು ಅದನ್ನು ಬೇರೆ ಕಡೆ ಸ್ಥಳಾಂತರಿಸಿದ್ದೀನಿ. KRD ಅಧಿಕಾರಿಗಳು ಅದನ್ನು ಮಾಡಿದ್ದಾರೆ, ನಮ್ಮಲ್ಲೇ ಇದೆ. ಅದನ್ನು ಕಾನೂನಾತ್ಮಕವಾಗಿ ನಿಯಮ ಅನುಸಾರವಾಗಿ ನಾವು ಅದನ್ನು ಹರಾಜು ಹಾಕ್ತೀನಿ ಅಂತ ಹೇಳಿದರು. ಆ ದೂರು ನಮಗೆ ಬಂತು, ಅದ್ರ ತಕ್ಕ ನಾವು ಸುಮ್ಗಿದ್ವಿ, ಮಾಡ್ತಾರೇನೋ ಅಂತ. ಈಗಾಗಲೇ 8 ತಿಂಗಳು ಕಳೆದಿದೆ. ಸುಮಾರು ಅವ್ರು ಕೊಟ್ಟಿರ್ತಕ್ಕಂಥದ್ದು 9/6/2026ರಲ್ಲಿ ಜಿಲ್ಲಾ ಪಂಚಾಯತಿ CO ಇವರು ಕೊಟ್ಟಿದ್ದಾರೆ SP ಅವ್ರಿಗೆ. ಆ ಅರ್ಜಿ ಕೂಡ ನಾವು ಗೌರವಿಸಿದ್ದೀವಿ. ಅದಕ್ಕೋಸ್ಕರವಾಗಿ ನಾವು ವೆಯ್ಟ್ ಮಾಡಿದೋ. ಅದಾದ ಮೇಲೆ ಜಿಲ್ಲಾ ಇವ್ರನ್ನ KRD ಅಧಿಕಾರಿಗಳನ್ನ 13/7ರಲ್ಲಿ ಅಂದರೆ ಹೋದ ತಿಂಗಳು ಹೋಗಿ ಅವ್ರನ್ನ ಪ್ರಶ್ನೆ ಮಾಡಿದ್ವು, ನೀ ಸಾಗಾಣಿಕೆ ಮಾಡಿದೆಯಲ್ಲಪ್ಪ, ಎಲ್ಲಿ ಮಡಗಿದೆಯೇ, ಓಲ್ ಆಧಾರ ತೋರಿಸು, ನಮಗೆ ಸಮಾಧಾನ ಆಗುತ್ತೆ. ಇದರ ಕಳ್ಳತನ ಆಗೋದ್ರಿಂದ ನಾವು ದೂರು ಕೊಟ್ಟಿದ್ದೀವಿ SP ಅವ್ರಿಗೆ. ಅದು ವಾಸ್ತವನಾರ ಅರಿವಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಅಲ್ಲಿ ಕೇಳಿದ್ವಿ. ಅವನು ನಮ್ಗೆ ಯಾವುದು ಸಮಗ್ರವಾಗಿ ಉತ್ತರ ಕೊಡಲಿಲ್ಲ, ಅವತ್ತು ತೋರಿಸ್ನೂ ಇಲ್ಲ. ನಾವು ತಿರ್ಗಾ ಹ್ಯಾಂಡ್ ಓವರ್ ನಾವು ಜಿಲ್ಲಾ ಪಂಚಾಯತಿ COಗೆ ಕೊಟ್ಬಿಡ್ತೀನಿ, ನನಗೆ ಇದು ಉಸ್ತುವಾರಿ ಬೇಡ ಅಂತ ಹೇಳಿಬಿಟ್ರ. ಅದಾದ ಮೇಲೆ ಈಗ ನಾವು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಹಾಕೊಂಡಿದ್ದೀವಿ. ಅವನು ಸಾಗಾಣಿಕೆ ಮಾಡಿರೋಕ್ಕೆ ಸಂಬಂಧಪಟ್ಟಂತೆ ಕೆಲವು ಡಾಕ್ಯುಮೆಂಟ ಕೇಳಿದ್ವಿ, ಅದನ್ನು ಲಾರಿ ಬಾಡಿಗೆ, ಆಳು ಲೇಬರ್ಸ್ ಎಲ್ಲ ಕೇಳಿದ್ವಿ, ಅದು ಇಲ್ಲ ಅಂತ ಅವ್ನು ಹೇಳಿದ್ದಾನೆ. GPS ಫೋಟೋ. ಗೋಷ್ಠಿಯಲ್ಲಿ ಗಾಣದಳು ಜಯರಾಮ್, ಅನಂತಕುಮಾರ್, ಹರೀಶ್, ಶಿವಪ್ರಸಾದ್ ಸೇರಿದಂತೆ ಅನೇಕರಿದ್ದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮಂಡ್ಯ ಜಿಲ್ಲೆಯಲ್ಲಿ ಕೈಗೊಂಡಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯಕ್ರಮದ ಅಂಗವಾಗಿ ಆಗಸ್ಟ್ 24ರಂದು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, SIR ಪ್ರಗತಿ ನೋಟಿಸ್ ಪ್ರಕ್ರಿಯೆ, ಮತಗಟ್ಟೆ ಮರು ವಿಂಗಡಣೆ ಮತ್ತು ಮುಂದಿನ ವೇಳಾಪಟ್ಟಿ ಕುರಿತು ಸಮಗ್ರವಾದಂಥ ವಿವರಣೆಯನ್ನು ಸುದ್ದಿಗಾರರಿಗೆ ಅವರು
ವಿವರಿಸಿದರು. ಬಿಎಲ್ಒಗಳು ಮನೆಗೆ ತೆರಳಿ ನೋಟಿಸ್ ಜಾರಿ ಮಾಡಲಿದ್ದು, ಮತದಾರರು ಅಥವಾ ಅವರ ಕುಟುಂಬದ ಸದಸ್ಯರು ನೋಟಿಸ್ ಸ್ವೀಕರಿಸಬಹುದು. ಮತದಾರರ ಅನುಕೂಲಕ್ಕಾಗಿ ದಾಖಲಾತಿಗಳನ್ನು ಸ್ಥಳದಲ್ಲಿಯೇ ಅಪ್ಲೋಡ್ ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಿಚಾರಣೆಯನ್ನು ಜಿಲ್ಲಾ ಅಥವಾ ತಾಲೂಕು ಕೇಂದ್ರಕ್ಕೆ ಅಲೆದಾಡದಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆಸಲಾಗುವುದು ಅಂತ ಅವರು ಸ್ಪಷ್ಟನೆ ನೀಡಿದರು. ನೋಟಿಸ್ ಪಡೆದ ಮತದಾರರು ಸಲ್ಲಿಸಬೇಕಾದ ದಾಖಲೆಗಳು. ನೋಟಿಸ್ ಬಂದವರು ಕೆಳಗಿನ ಯಾವುದಾದರೂ ಒಂದು ದಾಖಲೆಯನ್ನು ಸಲ್ಲಿಸಬೇಕು. ಯಾವುದೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸಾರ್ವಜನಿಕ ವಲಯದ ಉದ್ಯಮದ ಕಾಯಂ ನೌಕರ ಅಥವಾ ಪಿಂಚಣಿದಾರರಿಗೆ ನೀಡಿರುವ ಗುರುತಿನ ಚೀಟಿ ಅಥವಾ ಪಿಂಚಣಿ ಪಾವತಿ ಆದೇಶ, ಸರ್ಕಾರ, ಸ್ಥಳೀಯ ಪ್ರಾಧಿಕಾರ, ಬ್ಯಾಂಕ್, ಅಂಚೆ ಇಲಾಖೆ, ಭಾರತೀಯ ಜೀವ ವಿಮಾ ಅಥವಾ ಸಾರ್ವಜನಿಕ ವಲಯದ ಉದ್ಯಮಗಳಿಂದ ನೀಡಲಾದ ಯಾವುದೇ ಗುರುತಿನ ಚೀಟಿ, ಪ್ರಮಾಣ ಪತ್ರ ಅಥವಾ ದಾಖಲೆಯನ್ನು ಸಲ್ಲಿಸಬಹುದು ಅಂತ ಅವರು ತಿಳಿಸಿದರು. 17/8/2026 ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಯಾಗಿ ಮತ್ತು ಸಮರ್ಪಕವಾಗಿ ಮುಕ್ತಾಯಗೊಂಡು ಇವತ್ತು 24/8/2026 ಕರಡು ಮತದಾರರ ಪಟ್ಟಿಯನ್ನು ನಾವು ಪ್ರಕಟ ಮಾಡ್ತಾ ಇದ್ದೇವೆ. ಈ ಕರಡು ಮತದಾರರ ಪಟ್ಟಿಯನ್ನು ಪ್ರಕಟ ಆದ ನಂತರ ಮುಂದೆ ಏನೆಲ್ಲ ಕಾರ್ಯಗಳಿದೆ ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 15,75,849 ಮತದಾರರು ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಮತದಾರರಿದ್ದರು. ನಮ್ಮ ಏನು ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಾರಂಭವಾದ ನಂತರ ಒಟ್ಟು 14,08,364 ಮತದಾರರಿಗೆ ಈಗಾಗಲೇ ನಾವು ಗಣಕೀಕರಣ ಕಾರ್ಯವನ್ನು ನಾವು ಮಾಡಿದ್ದೇವೆ. ಇದರಲ್ಲಿ 1,67,485 ಅಂದರೆ ಟೋಟಲ್ ವೋಟರ್ನ 10.63% ಮತದಾರರು ಬೇರೆ ಬೇರೆ ಕಾರಣಗಳಿಂದ ಈ ಒಂದು ಮತದಾರರ ಪಟ್ಟಿನಿಂದ ಅವರು ಈಗ ಕೈ ಬಿಡ್ತಾ ಇದ್ದೇವೆ. ಅದರಲ್ಲಿ ಮರಣ ಹೊಂದಿರತಕ್ಕಂಥ ಮತದಾರರು 42,601, ಅಂದರೆ ಆಬ್ಸೆಂಟಿ ವೋಟರ್ಸ್ 23,770. ಈಗಾಗಲೇ ಬೇರೆಗೆ ಸ್ಥಳಾಂತರಗೊಂಡಿರತಕ್ಕಂಥ ಮತದಾರರು 86,162. ಡೂಪ್ಲಿಕೇಟ್ ಮತದಾರರು ಅಂದರೆ ಒಬ್ಬ ಹೆಸರು ಎರಡು ಭಾಗಗಳಲ್ಲಿ ಅಥವಾ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದ್ದಂಥ ಡೂಪ್ಲಿಕೇಟ್ ನಂಬರ್ಸು 14,473. ಅದರ್ಸ್ ಅಂತೇಳಿದರೆ ಏನು ನಾವು ನಮೂನೆಗಳನ್ನು ಕೊಟ್ಟಿದ್ದೇವೆ ಆ ನಮೂನೆಯನ್ನು ಭರ್ತಿ ಮಾಡಿ ಅವರು ವಾಪಸ್ಸನ್ನು ಕೊಡಲಿಕ್ಕೆ ತಿರಸ್ಕಾರ ಮಾಡಿರ್ತಕ್ಕಂಥದ್ದು 479. ಒಟ್ಟು 1,67,485 ಈ ಒಂದು ಅಬ್ಸೆಂಟಿವ್, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್, ಅದರ್ಸ್ ವೋಟರ್ಸ್ ಇರ್ತಕ್ಕಂಥದ್ದು. ಆ ಮಾಹಿತಿಯನ್ನು ಕೂಡ ನಾವು ಅಸೆಂಬ್ಲಿ ಸೆಗ್ಮೆಂಟ್ ವೈಸ್ ಕೂಡ ತಮಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ತಾವು ಅದನ್ನು ನೋಡ್ಬೋದು, ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಅಂತೇಳಿ ತಾವು ಅದನ್ನು ನೋಡ್ಕೋಬೋದು. ಇದಾದ ನಂತರ ಇವತ್ತು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡ್ತೇವೆ. ಪ್ರಕಟ ಮಾಡಿದ ನಂತರ 2 ವರ್ಗಗಳಿಗೆ ಮಾತ್ರ, 2 ಕೆಟಗರಿ, 2 ವಿಧದವರಿಗೆ ಮಾತ್ರ ನೋಟಿಸನ್ನು ನೀಡಲಾಗ್ತದೆ. ಅದು ಯಾವುದು 2 ವಿಧ ಅಂದರೆ, ಒಂದು ಅನಾಮಲೀಸ್ ಅಂತ ಕರಿತೇವೆ. ಅಂದರೆ ಎರರ್ಸ್, ಏನಾದರೂ ತಪ್ಪುಗಳಿದ್ರೆ ಹೆಸರಿನಲ್ಲಿ ತಪ್ಪಿರ್ಬೋದು, ವಯಸ್ಸಿನಲ್ಲಿ ತಪ್ಪಿರ್ಬೋದು, ವಿಳಾಸದಲ್ಲಿ ತಪ್ಪಿರ್ಬೋದು. ಈ ಥರ ತಪ್ಪುಗಳಿರ್ತಕ್ಕಂಥವು 1,30,984 ಇದೆ. ಅದಾದ ನಂತರ ನಾವು ನೋ ಮ್ಯಾಪಿಂಗ್ ಕೇಸಸ್ 19,285 ನೋ ಮ್ಯಾಪಿಂಗ್ ಕೇಸಸ್ ಇದೆ. ನೋ ಮ್ಯಾಪಿಂಗ್ ಕೇಸಸ್ ಅಂದರೆ ಈಗಾಗಲೇ ನಾವು ಮತದಾರರ ಏನು SIR ಪ್ರಕ್ರಿಯೆ ಪ್ರಾರಂಭವಾಗೋದಕ್ಕಿಂತ ಮುಂಚೆ ನಾವು ಎಲ್ಲ ಮತದಾರರನ್ನು ಮ್ಯಾಪಿಂಗ್ ಮಾಡಿದ್ವಿ. 2002ರಲ್ಲಿ ವೋಟರ್ ಲಿಸ್ಟಲ್ಲಿ ಎಲ್ಲಿದ್ದರು, ಈಗ ಎಲ್ಲಿದ್ದರು ಅನ್ನೋದನ್ನು ನಾವು ಮ್ಯಾಪಿಂಗ್ ಮಾಡಿದ್ವಿ. ಆ ಮ್ಯಾಪಿಂಗ್ ಆಗದೇ ಇರುವಂಥ 19,285 ಮ್ಯಾಪಿಂಗ್ ಆಗದೇ ಇರುವಂಥ ಮತದಾರರು ಇವರು ಇರತಕ್ಕಂಥವ್ರು. ಮ್ಯಾಪಿಂಗ್ ಆಗಿಲ್ಲ ಅಂದರೂ ಕೂಡ ಅವ್ರ ಹೆಸರನ್ನ ಕೈ ಬಿಟ್ಟಿಲ್ಲ. ವೋಟರ್ ಲಿಸ್ಟ್ ಅವ್ರ ಹೆಸರು ಕೈಲಿ ಇದ್ದೇ ಇರುತ್ತೆ, ವೋಟರ್ ಲಿಸ್ಟಲ್ಲಿ ಇರುತ್ತೆ. ಹಾಗಾಗಿ ಮೊದಲು ಎಲ್ಲ ರಾಜಕೀಯ ಪಕ್ಷಗಳಿಗೆ ನಾವು ಸಭೆ ಕರೆದಾಗ ಅವ್ರದ್ದು ಆತಂಕ ಏನಿತ್ತಂದರೆ, ಮ್ಯಾಪಿಂಗ್ ಆಗಲಿಲ್ಲ ಅಂದರೆ ವೋಟರ್ ಲಿಸ್ಟಲ್ಲಿ ಕೈ ಬಿಡ್ತಾರೆ ಅಂತ ಇತ್ತು. ಅದು ತಪ್ಪು ಗ್ರಹಿಕೆ. ಮ್ಯಾಪಿಂಗ್ ಆಗಿಲ್ಲ ಅಂದರೂ ಕೂಡ ಅವರು ವೋಟರ್ ಲಿಸ್ಟಲ್ಲಿ ಅವರ ಹೆಸರು ಕೈ ಬಿಟ್ಟು ಹೋಗೋದಿಲ್ಲ, ಅವರ ಹೆಸರು ಕೂಡ ಇದೆ ಆಲ್ರೆಡಿ. ಆದರೆ ಅವರಿಗೆ ಒಂದು ನೋಟಿಸನ್ನು ನಾವು ಈಗ ಕೊಡ್ತೇವೆ. ನೋಟಿಸ್ಗೆ ಸೂಕ್ತ ದಾಖಲೆಗಳನ್ನು ಕೊಟ್ಟರೆ ಸಾಕು, ಅವರ ಹೆಸರನ್ನು ನಾವು ಮುಂದುವರಿಸ್ತೇವೆ. ಹಾಗಾಗಿ 1,50,269 ಮತದಾರರಿಗೆ ನಾವು ನೋಟಿಸನ್ನು ಕೊಡ್ತಾ ಇದ್ದೇವೆ. ಅದು ವಿಧಾನಸಭಾ ಕ್ಷೇತ್ರದ ವೈಸು ಕೂಡ ತಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅಲ್ಲಿ ನೋ ಮ್ಯಾಪಿಂಗ್ ಕೇಸಸ್ಸಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ್ದೇ 7,046 ಇರ್ತಕ್ಕಂಥದ್ದು, ನಗರ ಪ್ರದೇಶದಲ್ಲಿರ್ತಕ್ಕಂಥದ್ದು. ಸಾಕಷ್ಟು ಜನ ಸ್ಥಳಾಂತರಗೊಂಡಿರ್ತಾರೆ.
ಹಾಗಾಗಿ ಅದು ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಲಿಕೆ ಮಾಡಿದರೆ ಹೆಚ್ಚು ಮತದಾರರು ಇರತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾನೆ. ಇದಾದ ನಂತರ ಈಗಾಗಲೇ ಮತಗಟ್ಟೆಗಳ ಪುನರ್ವಿಂಗಡಣೆ ಅಂದರೆ ನಮ್ಮ ಪೋಲಿಂಗ್ ಸ್ಟೇಷನ್ಸ್ಗಳೇನಿತ್ತು ನಮ್ಮ ಜಿಲ್ಲೆಯಲ್ಲಿ 1823 ಮತಗಟ್ಟೆಗಳಿತ್ತು. ನಾವು ಹಿಂದೆ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ಮಾಡಿದಾಗ, ಅದಾದಮೇಲೆ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ಮಾಡಿದಾಗ ಎಲ್ಲ ಕೂಡ ನಮಗೆ 1823 ಇತ್ತು. ಅಂದರೆ ಕೆಲವು ಮತಗಟ್ಟೆಗಳಲ್ಲಿ ಹೆಚ್ಚು ಮತದಾರರಿದ್ದರು. ಸಾಮಾನ್ಯವಾಗಿ ವೋಟಿಂಗ್ ದಿನ ಏನಾಗುತ್ತೆ ಅಂದರೆ 1200, 1300 ಇದ್ದಾಗ ಕೊನೆಯವರೆಗೂ ಸಂಜೆ 5 ಗಂಟೆ 5:30ವರೆಗೂ ಕೂಡ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ. ಹಾಗಾಗಿ ನಮ್ಮ ಸಿಬ್ಬಂದಿಗಳಿಗೂ ಕೂಡ ಹೆವಿ ವರ್ಕ್ಲೋಡ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಈಗ ಹೆಚ್ಚುವರಿಯಾಗಿ 66 ಮತಗಟ್ಟೆಗಳನ್ನು ಹೊಸದಾಗಿ ಆಯ್ಕೆ ಮಾಡಿದೆ ನಾವು. ಎಲ್ಲಿ 1200ಕ್ಕಿಂತ ಹೆಚ್ಚು ಮತದಾರರಿದ್ದರು ಯಾವ ಮತಗಟ್ಟೆಗಳಲ್ಲಿ, ಮತ್ತು ಎಲ್ಲಿ ಮತದಾರರು ಮೋರ್ ದೆನ್ 2 ಕಿಲೋಮೀಟರ್ 2 ಕಿಲೋಮೀಟರ್ನ ನಡ್ಕೊಂಡು ಹೋಗಿ ವೋಟ್ ಹಾಕಬೇಕಾಗಿತ್ತು, ಅಂಥವೆಲ್ಲವನ್ನೂ ಕೂಡ ಕಡಿಮೆ ಮಾಡಿ ಮತದಾರರ ಅನುಕೂಲ ದೃಷ್ಟಿಯಿಂದ, ಅವರಿಗೆ ಹಿತರಕ್ಷಣೆ ದೃಷ್ಟಿಯಿಂದ ನಾವು ಕೆಲವು ಡಿವೈಡ್ ಮಾಡಿ 66 ಮತಗಟ್ಟೆಗಳನ್ನು ಹೊಸದಾಗಿ ಸ್ಥಾಪನೆ ಮಾಡ್ತಾ ಇದ್ದೀವಿ. ಇದು ಮುಂದಿನ ಎಲ್ಲ ಚುನಾವಣೆಗಳಿಗೆ, ಮುಂದೆ ಬರುವಂಥ ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು, ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಎಲ್ಲ ಚುನಾವಣೆಗಳಿಗೆ ಈ ಮತಗಟ್ಟೆಗಳು 66 ಹೊಸ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಿದ್ವಿ. ಒಟ್ಟು 1889 ಮತಗಟ್ಟೆಗಳು ಈಗ ನಮ್ಮ ಜಿಲ್ಲೆ ಇರತಕ್ಕಂಥದ್ದು. ಮೊದಲು 1823 ಇತ್ತು, ಈಗ 1889 ಮತಗಟ್ಟೆಗಳಿದೆ. ಅದರಲ್ಲಿ ಮಳವಳ್ಳಿನಲ್ಲಿ ಹೆಚ್ಚಿದಾಗಿ 19 ಮಾಡಿದ್ದೇವೆ, ಮದ್ದೂರಲ್ಲಿ 8, ಮೇಲ್ಕೋಟೆಯಲ್ಲಿ 6, ಮಂಡ್ಯದಲ್ಲಿ 2, ಶ್ರೀರಂಗಪಟ್ಟಣ 4, ನಾಗಮಂಗಲ 12, ಕೇರ್ಪೇಟೆಯಲ್ಲಿ 15, ಒಟ್ಟು 66 ಹೊಸ ಮತಗಟ್ಟೆಗಳು. ನೆಕ್ಸ್ಟು ಭಾಳ ಮುಖ್ಯವಾಗಿ ಇವತ್ತು 24ನೇ ತಾರೀಕು 24/8/2026 ಕರಡು ಮತದಾರರ ಪಟ್ಟಿಯನ್ನು ನಾವು ಪ್ರಕಟ ಮಾಡ್ತಾ ಇದ್ದೇವೆ. ಆಶ್ರಯ ಯೋಜನೆಯಡಿ ಮಂಡಳ ಪಂಚಾಯಿತಿಯಿಂದ ಹಕ್ಕುಪತ್ರ ನೀಡಲಾಗಿದ್ದು 1991-92ನೇ ಸಾಲಿನಿಂದಲೂ ನಿಯಮಿತವಾಗಿ ಕಂದಾಯ ಪಾವತಿಸಿಕೊಂಡು ಬರುತ್ತಿರುವ ಹಾಗೂ 2022ರಲ್ಲಿ 9/11 ಖಾತೆ ಮಾಡಿಸಿಕೊಂಡಿರುವ ತಮ್ಮ ನಿವೇಶನಕ್ಕೆ ಕೆಲವರು ಅಕ್ರಮವಾಗಿ ನಾಮಫಲಕ ಅಳವಡಿಸಿ ಬೇಲಿ ಹಾಕಿ ಜಾಗ ಕಬಳಿಸಲು ಮುಂದಾಗಿದ್ದಾರೆ ಎಂದು ಕದಲಗೆರೆ ಗ್ರಾಮದ ಯೋಗಣ್ಣಾಚಾರಿ ಆರೋಪಿಸಿದ್ದಾರೆ. ತಮ್ಮ ನಿವೇಶನಕ್ಕೆ ಸಂಬಂಧಿಸಿದಂತೆ ಅಗತ್ಯ ದಾಖಲೆಗಳು ಹಾಗೂ ಕಂದಾಯ ಪಾವತಿ ದಾಖಲೆಗಳು ತಮ್ಮ ಬಳಿ ಇದ್ದು ಮನೆ ನಿರ್ಮಾಣಕ್ಕಾಗಿ ನಿವೇಶನವನ್ನು ಸಿದ್ಧಪಡಿಸಲು ಮುಂದಾದ ಸಂದರ್ಭದಲ್ಲಿ ಈ ಸಮಸ್ಯೆ ಎದುರಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜುಲೈ 25ರಂದು ರಾತ್ರಿ 8ರಿಂದ 9 ಗಂಟೆಯ ಸಮಯದಲ್ಲಿ ಖಾಲಿ ಇದ್ದ ತಮ್ಮ ಜಾಗಕ್ಕೆ ಕೆಲವರು ಏಕಾಏಕಿ ಅಕ್ರಮವಾಗಿ ಪ್ರವೇಶಿಸಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ನಾಮಫಲಕವನ್ನು ನೆಟ್ಟು ಜಾಗದ ಸುತ್ತಲೂ ಬೇಲಿ ಹಾಕಿದ್ದಾರೆ. ಬಳಿಕ ಈ ಜಾಗ ನಮ್ಮದು ಎಂದು ಹೇಳಿಕೊಂಡು ತಮಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಯೋಗಣ್ಣಾಚಾರಿ ಆರೋಪಿಸಿದ್ದಾರೆ. ಇಷ್ಟು ವರ್ಷಗಳ ಕಾಲ ಯಾವುದೇ ತಕರಾರು ಇಲ್ಲದೆ ಇದ್ದವರು ತಾವು ಮನೆ ನಿರ್ಮಾಣಕ್ಕೆ ಮುಂದಾದ ನಂತರ ಏಕಾಏಕಿ ಜಾಗದ ವಿಚಾರದಲ್ಲಿ ವಿವಾದ ಸೃಷ್ಟಿಸುತ್ತಿದ್ದಾರೆ. ಗ್ರಾಮದಲ್ಲಿ ವಿಶ್ವಕರ್ಮ ಸಮುದಾಯದ ಕುಟುಂಬ ಒಂದೇ ಇರುವುದರಿಂದ ತಮ್ಮ ಮೇಲೆ ಈ ರೀತಿಯ ಒತ್ತಡ ಹಾಗೂ ದಬ್ಬಾಳಿಕೆ ನಡೆಯುತ್ತಿದೆ ಎಂದು ಅವರು ಅಳಲು ತೋಡಿಕೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಂದ ನ್ಯಾಯ ದೊರಕದಿದ್ದರೆ ಅನಿವಾರ್ಯವಾಗಿ ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತದೆ. ಗ್ರಾಮದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡಲೇ ಮಧ್ಯಪ್ರವೇಶಿಸಿ ಸಮಸ್ಯೆಯನ್ನು ಕಾನೂನುಬದ್ಧವಾಗಿ ಬಗೆಹರಿಸಬೇಕು ಎಂದು ಯೋಗಣ್ಣಾಚಾರಿ ಹಾಗೂ ರೇಣುಕಮ್ಮ ಮನವಿ ಮಾಡಿದ್ದಾರೆ.
ಅವ್ರು ಮಾತ್ರ. ಕೆ ಯೋಗಣಾಚಾರಿ ಅಂತ. ನನಗೆ 1991ರಲ್ಲಿ ಆಶ್ರಯ ಯೋಜನೆ ಅಡಿಯಲ್ಲಿ ಗ್ರಾಮ ಪಂಚಾಯತ್ ಮಂಡಲ ಪಂಚಾಯತಿ ಇದ್ದಾಗ ಹಕ್ಕುಪತ್ರ ನೀಡಿದ್ರು ಪ್ರಧಾನರ ಕಾಲದಲ್ಲಿ. ಅಲ್ಲಿಂದ ಇಲ್ಲಿ ತನಕ ನಾನು ಕಂದಾಯ ನಡೆಸ್ಕೊಂಡ್ಬಂದು 1927ರಲ್ಲಿ ಅಲ್ಲ 2027ರಲ್ಲಿ ನಾನು 9 and 11 ಸಹ ಮಾಡಿಸ್ಕೊಂಡಿದ್ದೀನಿ ಸಹ. ಇವಾಗ ನಾನು ಮನೆ ಕಟ್ಟೋಕ್ಕೆ ನನಗೆ ಮನೆ ತುಂಬ ತೊಂದರೆ ಇತ್ತು, ಮನೆ ಎಲ್ಲ ಸೋರ್ತಾ ಇತ್ತು. ನಾನು ಮನೆ ಕಟ್ಟಬೇಕು ಅಂತ ಅಂದ್ಬಿಟ್ಟು ನಾನು ಆಯ ಮಾಡಿಸ್ಬೇಕು ಅಂತ ಪೂಜೆ ಮಾಡಿಸಿ ನಾನು ಸೈಟ್ಗೆ ಹೋದಾಗ ದಲಿತರು ರಾತ್ರಿ 25/7/26ರಂದು ರಾತ್ರಿ 8:30-9 ಗಂಟೆ ಸಮಯದಲ್ಲಿ JCP ಮುಖಾಂತರ ನನ್ನ ಸೈಟಿಗೆ ಬಂದು ಅಕ್ರಮವಾಗಿ ಅನಧಿಕೃತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಉದ್ಯಾನವನ ಎಂದು ಬೋರ್ಡನ್ನು ನೆಟ್ಟು ಇದು ಮಾಡಿದ್ದಾರೆ. ನಾನು ಊರಿನಲ್ಲಿ ಒಂದೇ ಕೂಡ ನಮ್ಮ ಅಣ್ಣ ತಮ್ಮದಿರಲ್ಲೂ ಯಾರೂ ನಮಗೆ ಹೆಲ್ಪ್ ಮಾಡೋದಿಲ್ಲ. ನಾವು ಹೋಗಿ ಕೇಳಿದಾಗ ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟು ಏನು ಮಾಡಿದೆ, ನಾವು ಕಾನೂನು ಮೊರೆ ಹೋಗೋಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ 22/7ಕ್ಕೆ. 22/7 ಕೊಟ್ಟಾಗ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಕರೆಸಿ ನಮ್ಮ ಜೊತೆಯಲ್ಲಿ ಮಾತುಕತೆ ಮಾತಾಡಿಸಿದಾಗ ಅವರು 31/7/26ರಂದು ನಾವು ತೆರವು ಮಾಡಿಬಿಟ್ಟು ಬಂದು ನಾವು ಸ್ಟೇಷನ್ಗೆ ಸೈನ್ ಹಾಕ್ಕೊಡ್ತೀವಿ ಸ್ವಾಮಿ ಅಂತ ಅಂದರು. 31ರಿಂದ ಹಿಡಿದು 5ನೇ ತಾರೀಕು ಗಂಟನೂ ಅವರು ತೆರವು ಮಾಡಲಿಲ್ಲ. ಪುನಃ ಮಾತುಕತೆ ಕರೆದಾಗ ಈಗ ಆಗೇನು ಮಾಡಿದ್ರು, ಅಲ್ಲಿ ಅವ್ರ ಕಡೆಯಿಂದ ಒಂದು 2 ನಾಯಕರುಗಳು ಬಂದಿದ್ದಾಗ ಅವ್ರ ಮಾತಕ್ಕೂ ಬೆಲೆ ಕೊಡಲಿಲ್ಲ, ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರಿಗೂ ಸಹ ಬೆಲೆ ಕೊಡಲಿಲ್ಲ. ಇಲ್ಲ ಸ್ವಾಮಿ ನಾವು ತೆರವು ಮಾಡ್ಕೊಳಿಕ್ಕಿಲ್ಲ, ನಮ್ಮ ಹುಡುಗರು ಒಪ್ತಾ ಇಲ್ಲ, ಕೇಸ್ ಹಾಕೊಳ್ಳಿ ಅಂದ್ಬಿಟ್ಟು ಕೇಸ್ ಫೈಲ್ ಮಾಡಿ ಸ್ವಾಮಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊರಟೋದ್ರು. ಅಲ್ಲಿಂದ ಮೊದಲು ಗ್ರಾಮ ಪಂಚಾಯತಿ PDOನವ್ರಿಗೂ ಸಹ ನಾನು ಕಂಪ್ಲೇಂಟ್ ಕೊಟ್ಟೆ, ಮೇಡಮ್ ನಮ್ಮದು ಖಾಸಗಿ ಸತ್ತಲ್ಲಿ ಈ ಥರ ಮಾಡಿಬಿಟ್ಟಿದ್ದಾರೆ, ನಮಗೆ ಬಂದು ನೀವು ತೆರವುಗೊಳಿಸ್ಕೊಡ್ಬೇಕು ನೀವು ಅಂತ ಅಂದಾಗ ನಮಗೆ ತೆರವುಗೊಳಿಸೋಕೆ ಬರೋಕ್ಕಿಲ್ಲ, ನೀವು ನೀವೇ ನಿಮ್ಮ ಸ್ವಯ ಇಚ್ಛೆಯಿಂದ ನೀವೇ ಇದು ಮಾಡ್ಕೊಂಡು ತೆರವು ಮಾಡಿಕೊಂಡು ಇದು ಮಾಡ್ಕೊಳ್ಳಿ, ಇದು ನಮಗೆ ತೆರವು ಮಾಡೋಕ್ಕೆ ಬರೋಕ್ಕಿಲ್ಲ ಅಂತ ಹೇಳಿದ್ರು ಸರ್. ಪೊಲೀಸ್ನವರು ಕರೆದು ಹೇಳಿದ್ರು ಸ್ವಾಮಿ, ಕರೆದು ಹಿಂಗೆ ನಾವು ಕರೆಸ್ತೀವಿ, ನಾವು ತೀರ್ಮಾನ ತಗೊಂಡು ನಾವು ಇದು ಮಾಡ್ತೀವಿ, ಮಾಡಿದ್ಮೇಲೆ ನಿಮಗೆ ನಾವು ತೆರವು ಮಾಡಿಸ್ಕೊಡ್ತೀನಿ ಅಂತ ಹೇಳಿ. ಇವತ್ತು ಅಂಬೇಡ್ಕರ್ ಅವರ ಇದು ನಾವು ಅವರೊಬ್ಬರಿಗೆ ಅಲ್ಲ, ನಮಗೂ ಸಹ ಅವರು ಕಾನೂನು ಬದ್ಧ ಇದು ತಂದು ಕೊಟ್ಟವರು. ಅವ್ರಿಗೆ ನಾವು ಗೌರವಪೂರ್ವ ಇದು ಮಾಡಿಕೊಂಡು ನಾವು ಅವ್ರಿಗೆ ಗೌರವ ಸಲ್ಲಿಸಿ ನಾವು ಬೋರ್ಡ್ ಕಿತ್ತಾಕ್ಬೇಕು ಅಂತ ಅಂದ್ಬಿಟ್ಟು ತೆರವು ಮಾಡೋಕ್ಕೆ ಅಂತ ತೆರವು ಮಾಡೋಕ್ಕೆ ಹೋದಾಗ ಇದು ಪರಿಶಿಷ್ಟ ಜಾತಿ ಕಾಲೋನಿಯರೆಲ್ಲ ಬಂದು ನಮ್ಮ ಮೇಲೆ ಸುಮಾರು ಒಂದು 200 ಜನ ಬಂದು ನಮಗೆ ಗಲಾಟೆ ಮಾಡಿ ಹೊಡೆಯೋಕ್ಕೆಲ್ಲ ಬಂದಿದ್ರು ಸ್ವಾಮಿ. ಅಧಿಕೃತವಾಗಿ ಅಕ್ರಮ ಮಾಡಿಕೊಂಡು ಬಂದು ಬೋರ್ಡ್ ಹಾಕಿ ಇದು ಮಾಡಿದ್ರು. ನಾವು ಊರಿನಲ್ಲಿ ಇವತ್ತುವರೆಗೂ ಸ್ವಾಮಿ ನಾವು ಏನೇ ಇದು ಮಾಡಿದ್ರು ಅವರು ಅಣ್ಣ ತಮ್ಮದಿರಂಗೆ ಇದ್ದೀವಿ. ಇವರು ಅವರ ಹೆಸರು ಹೇಳ್ಕೊಂಡು ಊರಿನಲ್ಲಿ ಗಲಾಭೆ ಸೃಷ್ಟಿಸಿ ಇದು ಮಾಡಿ ನಮ್ಮ ಮೇಲೆ ಈ ಥರ ಅಕ್ರಮವಾಗಿ ಇದು ಮಾಡಿಕೊಂಡು ಗಲಾಟೆ ಮಾಡ್ತಾವ್ರೆ. ಮುಂದಿನ ಹೋರಾಟ ನಿಮ್ದು. ನಾವು ಇವಾಗ ಇಲ್ಲಿ ನಮ್ಗೆ ನ್ಯಾಯ ಸಿಕ್ಕಲಿಲ್ಲ ಅಂದಮೇಲೆ ನಾವು ಕಾನೂನು ಮೊರೆ ಹೋಗಿ ಕಾನೂನು ಏನು ಹೇಳ್ತದೆ ನಾವು ಕಾನೂನು ಹೋರಾಟಕ್ಕೆ ನಾವು ಸಿದ್ಧ ಇದ್ದೀವಿ ಸ್ವಾಮಿ. PDOರವರು ಇದು ನಮಗೆ ನಿಮ್ಮದು ಖಾಸಗಿ ಸತ್ತಾಗಿರೋದ್ರಿಂದ ನಮಗೆ ತೆರವುಗೊಳ್ಸೋಕ್ಕೆ ನಮಗೆ ಬರೋಕ್ಕಿಲ್ಲ, ನೀವು ನಿಮ್ಮ ಇದು ಲೆವೆಲ್ ಇದರಲ್ಲಿ ನಿಮ್ಮ ಹಂತದಲ್ಲೇ ನೀವು ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನಗೆ ಎಂಡಾಸ್ಮೆಂಟ್ ಕೊಟ್ಟಿರ್ತೀನಿ. ಮೇಲುಕೋಟೆ ಹೋಬಳಿ ಬಳಘಟ್ಟ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀರಾಮ ಮಂದಿರ, ಶ್ರೀ ಮಾರಮ್ಮದೇವಿ ದೇವಸ್ಥಾನ ಹಾಗೂ ಊಟದ ಹಾಲ್ಗಳನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಉದ್ಘಾಟಿಸಿ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಮೇಲುಕೋಟೆಯ ಶ್ರೀ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿದ HD ಕುಮಾರಸ್ವಾಮಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಬಳಘಟ್ಟ ಗ್ರಾಮದಲ್ಲಿ ಏತ ನೀರಾವರಿ ಯೋಜನೆಗೆ ಪೂಜೆ ನೆರವೇರಿಸಿದರು. ಗ್ರಾಮಕ್ಕೆ ಆಗಮಿಸಿದ ಸಚಿವರನ್ನ ಮಹಿಳೆಯರು ಪೂರ್ಣಕುಂಭದ ಕಳಶದೊಂದಿಗೆ ಸ್ವಾಗತಿಸಿ ವೇದಿಕೆಗೆ ಬರಮಾಡಿಕೊಂಡರು.
ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಎಚ್.ಡಿ. ಕುಮಾರಸ್ವಾಮಿ ಅವರು, ರೈತರ ಬದುಕನ್ನು ಹಸನುಗೊಳಿಸುವ ನಿಟ್ಟಿನಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಅದೇ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಲು ದೇವರು ನನ್ನನ್ನು ರಾಜಕೀಯಕ್ಕೆ ತಂದಿದ್ದಾನೆ. ಮಂಡ್ಯ ಜಿಲ್ಲೆ ಸೇರಿದಂತೆ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗೆ ಉದ್ಯೋಗ ಸೃಷ್ಟಿಸುವ ನಿಟ್ಟಿನಲ್ಲಿ ಮಾಜಿ ಸಚಿವ ಸಿ.ಎಸ್. ಪುಟ್ಟರಾಜು ಅವರೊಂದಿಗೆ ಸೇರಿ ಮಹತ್ವದ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು. ಸಿ.ಎಸ್. ಪುಟ್ಟರಾಜು ಅವರ ಕೈಬಲಪಡಿಸುವಂತೆ ಮನವಿ ಮಾಡಿದ ಅವರು, ಮುಂದಿನ ದಿನಗಳಲ್ಲಿ ರೈತರ ಬದುಕು ಸುಧಾರಿಸುವ ಸರ್ಕಾರ ರಾಜ್ಯದಲ್ಲಿ ಬರಬೇಕೆಂಬ ಆಶಯ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕುರಿತು ಟೀಕಿಸಿದ ಅವರು, ಕೇವಲ ಮಾಸಿಕವಾಗಿ 2,000 ರೂಪಾಯಿ ಹಣ ನೀಡುವುದರಿಂದ ಮಕ್ಕಳ ಭವಿಷ್ಯ ನಿರ್ಮಾಣವಾಗುವುದಿಲ್ಲ. ಜನರಿಗೆ ನೀಡುತ್ತಿರುವ ಹಣ ಜನರದ್ದೇ ಆಗಿದ್ದು, ರೈತರ ಮೂಲ ಸಮಸ್ಯೆಗಳಿಗೆ ಸರ್ಕಾರ ನೆಚ್ಚಿನ ಗಮನ ನೀಡಬೇಕು ಎಂದು ಹೇಳಿದರು. ಪೋಷಕರು, ತಾಯಂದಿರೇನಿದ್ದೀರಿ, ಹಿರಿಯರೇನಿದ್ದೀರಿ, ನಮ್ಮ ಮಕ್ಕಳೇನಿದ್ದಾರೆ, ಎಲ್ಲರ ಪರವಾಗಿ ಪುಟ್ಟರಾಜಣ್ಣಂಗೆ ಮತ್ತು ಅವರ ಆಡಳಿತ ಮಂಡಳಿ ಏನಿದ್ದಾರೆ ಅವರೆಲ್ಲರಿಗೂ ಕಾಣಿಕೆ ಇದೆ. ಪುಟ್ಟರಾಜಣ್ಣನ ಜೊತೆ ಸೇರಿ ಅವರವರ ಒಂದು ದುಡಿಮೆ ಮೇಲೆ ಅವರು ಸಹ ಸಹಕಾರ ಕೊಟ್ಟು ಇವತ್ತು ಇಂಥ ಒಂದು ಉತ್ತಮವಾದಂಥ ಸೌಕರ್ಯಗಳನ್ನು ಹೊಂದಿರತಕ್ಕಂಥ ಶಾಲೆ. ಇಲ್ಲೇನು ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳಿಗೆ ಈ ಶಾಲೆಯನ್ನು ತೆರೆದಂಥದ್ದು ಹಿಂದೆ 1970ರಲ್ಲಿ. ಇವತ್ತು ಒಂದು ಉತ್ತಮವಾದಂಥ ರೀತಿಯಲ್ಲಿ ಈ ಆಡಳಿತ ಮಂಡಳಿ ನಿಮಗೆ ಶಿಕ್ಷಣ ಕೊಡ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾದ ದುಡಿಮೆ ಇದೆ. ನಿಜಕ್ಕೂ ಶ್ಲಾಘನೀಯವಾದಂಥ ಕೆಲಸ ಮಾಡಿದ್ದಾರೆ. ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಈ ಶಾಲಾ ಮಂಡಳಿಯ ಸದಸ್ಯರುಗಳೇ, ಡೈರೆಕ್ಟರ್ಗಳೇ ಮತ್ತು ನಮ್ಮ ಹಿರಿಯರೇ, ಎಲ್ಲ ನಮ್ಮ ಪೋಷಕವರ್ಗದ ತಾಯಂದಿರೇ, ಎಲ್ಲ ನನ್ನ ಆತ್ಮೀಯ ಮಕ್ಕಳೇ, ಶಾಲೆಯ ಮುಖ್ಯೋಪಾಧ್ಯಾಯರೇ ಮತ್ತು ಎಲ್ಲ ಉಪಾಧ್ಯಾಯ ವರ್ಗದ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ. ಮಾಜಿ ಸಚಿವ ಹಾಗೂ ಸಂಸದ ಸಿ.ಎಸ್. ಪುಟ್ಟರಾಜು ಮಾತನಾಡಿ, ಈ ಭಾಗದ ಹೆಣ್ಣು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಆಡಳಿತ ಮಂಡಳಿ ಹಾಗೂ ನಿರ್ದೇಶಕರು ಸೇರಿ ಸಂಸ್ಥೆಗೆ ಹೊಸ ರೂಪ ನೀಡುವ ತೀರ್ಮಾನ ಕೈಗೊಂಡಿದ್ದಾರೆ. ಕಡಿಮೆ ವೆಚ್ಚದಲ್ಲಿ ಉತ್ತಮ ಶಿಕ್ಷಣ ನೀಡುವುದು ಸಂಸ್ಥೆಯ ಉದ್ದೇಶವಾಗಿದೆ. ಮಾಜಿ ಪ್ರಧಾನಮಂತ್ರಿಗಳಾದ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ದಿವಂಗತ ಚೆನ್ನಮ್ಮ ಅವರ ಹೆಸರಿನಲ್ಲಿ 1.75 ಕೋಟಿ ವೆಚ್ಚದಲ್ಲಿ ಸಭಾಂಗಣ ನಿರ್ಮಿಸಲು ಸಂಕಲ್ಪ ಮಾಡಲಾಗಿದೆ. ಮಂಡ್ಯ ಹಾಲು ಒಕ್ಕೂಟದ ವತಿಯಿಂದ ನಂದಿನಿ ಉತ್ಪನ್ನಗಳ ಮಳಿಗೆಯನ್ನು ನಿರ್ದೇಶಕ ಸಿ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಆರಂಭಿಸಲಾಗಿದೆ ಎಂದು ತಿಳಿಸಿದರು. ಇಲ್ಲಿ ಕಾರ್ಯಕ್ರಮಗಳು ಮುಗಿಸಬೇಕು ಅಂತಕ್ಕಂಥ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಆದರೆ ಅವರು ನಿನ್ನೆ ಸಾಯಂಕಾಲ ತುಮಕೂರಿಗೆ ಹೋಗಬೇಕಾದ ಕಾರಣದಿಂದ ಹೋಗಿ ಬೆಂಗಳೂರಿಂದ ಬರಬೇಕಾದ್ರೆ ಮದ್ದೂರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು 4 ಗಂಟೆ ತಡವಾಗಿ ಬಂದು ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸಿದ್ದಾರೆ. ಅವರು ಮಧ್ಯಾಹ್ನ 1:15ಗೆ ಪಾಂಡುಪುರದಲ್ಲಿ ಊಟ ಮಾಡಬೇಕಾಗಿತ್ತು. ಆದರೆ ತಿಮ್ಮೇಗೌಡರು ಹೇಳಿದ ರೀತಿ ಅದು ತಾಯಿ ಕರ್ಲು ಗೊತ್ತಾಗಿಲ್ಲ ಬಿಡೋಣ, ಮೊದಲು ಮಕ್ಕಳನ್ನು ಕಾಯಿಸೋದು ಬೇಡ, ಕಾರ್ಯಕ್ರಮ ಮುಗಿಸಾಮೇಲೆ ಊಟ ಮಾಡೋಣ ಅಂಥೇಳಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಹುತೇಕ ಅವರ ಅಮೃತ ಹಸ್ತದಿಂದ ಅವತ್ತೇನು ನಾವು ಫೌಂಡೇಶನ್ ಸ್ಟೋರ್ನ ಅವರ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕರೆಸಿ ಹಿರಿಯರು ಕಟ್ಟಿಕೊಂಡು ನಡೆಸಿದಂಥ ಬಡವರ ಮಕ್ಕಳ ಅನುಕೂಲಕ್ಕೋಸ್ಕರ ಬರೀ ಹೆಣ್ಣು ಮಕ್ಕಳ ಪ್ರೌಢಶಾಲೆ PU ಕಾಲೇಜ್ ಏನಿತ್ತು, ಇವತ್ತು ಅದಕ್ಕೆ ಉತ್ತಮವಾದಂಥ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಇರ್ತಕ್ಕಂಥ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು, ಗೌರವಾನ್ವಿತ ಎಲ್ಲ ನಿರ್ದೇಶಕರು ಸೇರಿ ಇದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡೋದು. ಆ ಕಾರಣದಿಂದ ಇವತ್ತು ಎಲ್ಲಿಂದ ತಂದಿದ್ದೀವಿ ಅಂತಕ್ಕಂಥದ್ದು ನಮ್ಮ ಆಡಳಿತ ಮಂಡಳಿಗೆ ಅಷ್ಟೇ ಗೊತ್ತಿರ್ತಕ್ಕಂಥ ಕಾರಣದಿಂದ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತೇನು ಕುಮಾರಣ್ಣವರ ಪಾದಸ್ಪರ್ಶ ಇಲ್ಲಾಗಿದೆ, ಇದು ಉತ್ತಮವಾದಂಥ ಬಡ ಮಕ್ಕಳ ಶಾಲೆಯಾಗಿ, ಕಾಲೇಜಾಗಿ ಮುಂದಿನ ದಿನಗಳಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸುತ್ತೆ. ಯಾವುದೇ ನನ್ನ ಬಡವರ ಮಕ್ಕಳಿಗೆ ಯಾವುದೇ ದುಬಾರಿ ಇಲ್ಲದ ರೀತಿಯಲ್ಲಿ ಒಂದು ಅತ್ಯುತ್ತಮವಾದಂಥ ಶಿಕ್ಷಣವನ್ನು ಕೊಡುವಂಥ ಸಂಸ್ಥೆಯಾಗಿ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಕಾರ್ಯಕ್ರಮದಲ್ಲಿ ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕ ಶಿವಕುಮಾರ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಅಶೋಕ್, ಶಿವರಾಜ್, ಮಂಗಳ, ನವೀನ್, ತಿಮ್ಮೇಗೌಡ, ರಾಮಕೃಷ್ಣೇಗೌಡ, ನಾರಾಯಣಗೌಡ, ಬಾಲಕಿಯರ ವಿದ್ಯಾಸಂಸ್ಥೆ ನಿರ್ದೇಶಕರಾದ ಬಾಲಕೃಷ್ಣ, ಮಂಜುನಾಥ್, ನಟರಾಜ್, ಪುಟ್ಟೇಗೌಡ, ಶಿವಣ್ಣ ಇನ್ನಿತರರು ಉಪಸ್ಥಿತರಿದ್ದರು. ಉತ್ತರ ಪ್ರದೇಶ ರಾಜ್ಯದ ಖಾನಾಪುರ ಜಿಲ್ಲೆಯಲ್ಲಿ ಇದೇ ಅಕ್ಟೋಬರ್ ತಿಂಗಳಲ್ಲಿ ನಡೆಯಲಿರುವ CISCE ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ಗೆ MS ಜ್ಞಾನವಿ ಆಯ್ಕೆಯಾಗಿದ್ದಾರೆ ಎಂದು ಮಂಡ್ಯ ರಾಯಲ್ ಚೆಸ್ ಅಕಾಡೆಮಿಯ ಸಂಸ್ಥಾಪಕ MS ಚೇತನ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಕಾಡೆಮಿಯ ವಿದ್ಯಾರ್ಥಿನಿ ಜ್ಞಾನವಿ ಅವರು ಕರ್ನಾಟಕ ಗೋವಾ ತಂಡವನ್ನು ಪ್ರತಿನಿಧಿಸಲಿದ್ದು, ಕಳೆದ 2023-25ರ ಅವಧಿಯಲ್ಲಿಯೂ ಆಯ್ಕೆಯಾಗಿದ್ದಾರೆ. 2025ರಲ್ಲಿ ಚಿನ್ನದ ಪದಕ ಗಳಿಸಿ ಈ ಬಾರಿಯೂ ಆಯ್ಕೆಯಾಗಿದ್ದು, ತಮ್ಮ 4 ಪ್ರಯತ್ನಗಳಲ್ಲಿ 3 ಬಾರಿ ಆಯ್ಕೆಯಾಗಿದ್ದಾರೆ ಎಂದರು. ಹಲವು ಅಂತಾರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವ ಜ್ಞಾನವಿ 1600ಕ್ಕೂ ಹೆಚ್ಚು
ಫಿಡೆ ರೇಟಿಂಗ್ ಗಳಿಸಿದ್ದಾರೆ. ಪ್ರಸ್ತುತ ನಡೆಯಲಿರುವ CISCE ರಾಷ್ಟ್ರೀಯ ಚೆಸ್ ಚಾಂಪಿಯನ್ ಮೂಲಕ SGFI ರಾಷ್ಟ್ರೀಯ ಚೆಸ್ ಪಂದ್ಯಾವಳಿಗೆ ಆಯ್ಕೆಯಾಗುವ ವಿಶ್ವಾಸ ಮೂಡಿಸಿದ್ದಾರೆ ಎಂದು ಹೇಳಿದರು. ಇವರು CISC ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ಗೆ ಕಳೆದ 3 ವರ್ಷಗಳಿಂದ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಈ ವರ್ಷ ಕೂಡ ಆಯ್ಕೆಯಾಗಿದ್ದಾರೆ ಜ್ಞಾನವಿ ಅವರು. ಸೊ ಕಳೆದ ಬಾರಿ ಕೂಡ ಜ್ಞಾನವಿ ಅವರು CISC ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿ ಕರ್ನಾಟಕ ಮತ್ತು ಗೋವಾ ಟೀಮಲ್ಲಿ ಗೋಲ್ಡ್ ಮೆಡಲ್ ಮಾಡಿದರು. ಈ ವರ್ಷ ಕೂಡ ಆಯ್ಕೆಯಾಗಿದ್ದಾರೆ. ಸೊ ಇವರು ಕಳೆದ ತಿಂಗಳಲ್ಲಿ ಗ್ರೀನ್ವುಡ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಆರ್ಗನೈಸ್ ಆಗಿತ್ತು. ಅಲ್ಲಿಂದ ಜ್ಞಾನವಿಯವರು ಕರ್ನಾಟಕ ಗೋವಾ ಟೀಮ್ಗೆ ಸೆಲೆಕ್ಟ್ ಆಗಿದ್ದಾರೆ. 5th ಪ್ಲೇಸ್ ಬಂದು. ಮುಂದೆ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಕಾನ್ಪುರದಲ್ಲಿ ನಡೆಯುತ್ತೆ CISC ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ಪು. ಸೊ ನಮ್ಮ ಅಕಾಡೆಮಿ ಕಡೆಯಿಂದ ಜ್ಞಾನವಿಯವರು ಇದುವರೆಗೂ ಕೂಡ ತುಂಬ ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿ ಆಗಿರ್ಬೋದು, ಅಂತಾರಾಷ್ಟ್ರೀಯ ಚೆಸ್ ಪಂದ್ಯಾವಳಿ ಆಗಿರ್ಬೋದು, ಹಾಗೂ ನಮ್ಮ ಅಕಾಡೆಮಿಯಲ್ಲಿ ಇವತ್ತಿನವರೆಗೂ ಅತ್ಯಂತ ಹಿರಿಯ ಚೆಸ್ ಆಟಗಾರ್ತಿ ಹಾಗೂ 1600ಕ್ಕೂ ಗರಿಷ್ಠ ಫಿಡೆ ರೇಟಿಂಗ್ ಇರುತ್ತೆ ಇವ್ರಿಗೆ. ಸೊ ಸುಮಾರು ಫಿಡೆ ಟೂರ್ನಮೆಂಟ್ ಚಿಕ್ಕಮಂಗ್ಳೂರಲ್ಲಿ ಇರ್ಬೋದು, ಹಾಗೂ ಉಡುಪಿ, ಮಂಗಳೂರು ಈ ಥರ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಟೂರ್ನಮೆಂಟ್ ಆಡ್ಕೊಂಡು ಬರ್ತಾ ಇರ್ತಾರೆ. ಮುಂದೆ ಬರುವಂಥ ದಿನಗಳಲ್ಲಿ ಜಾಹ್ನವಿಯವರು CISC SGFI ಟೀಮ್ಗೆ ಸೆಲೆಕ್ಟ್ ಆಗಲಿ ಅಂತ ನಮ್ಮ ಅಕಾಡೆಮಿ ಕಡೆಯಿಂದ ಆಶಿಸ್ತೀವಿ. ಎವ್ರಿವನ್, ನಾನು 7 ವರ್ಷದಿಂದ ಚೆಸ್ನ ಕಲಿತಾ ಇದ್ದೀನಿ. 7 ವರ್ಷದಿಂದನೂ ಚೇತನ್ ಸರೇ ನನಗೆ ಹೇಳ್ಕೊಡ್ತಾ ಇರೋದು. ಚೇತನ್ ಸರ್ ಸ್ಟಾರ್ಟಿಂಗಿಂದನೂ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಕೋಚ್ ಆ್ಯಂಡ್ ಪೇರೆಂಟ್ಸ್ ಆ್ಯಂಡ್ ಆಲ್ ದ ಸ್ಟಾಫ್ಸ್ ಇನ್ ಮಂಡ್ಯ ರಾಯಲ್ ಚೆಸ್ ಅಕಾಡೆಮಿ. ಥ್ಯಾಂಕ್ ಯು. ಗೋಷ್ಠಿಯಲ್ಲಿ ವಿದ್ಯಾರ್ಥಿನಿ MS ಜ್ಞಾನವಿ ಇದ್ದರು. ತಮಿಳುನಾಡಿಗೆ KRSನಿಂದ ನೀರು ಬಿಡುಗಡೆ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ. ಮಂಡ್ಯದ ಸಂಜಯ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರೊಟೆಸ್ಟ್. ಸಂಕಲ್ಪ ಸೂತ್ರ ಜಾರಿಗೊಳಿಸಿದ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ತಮಿಳುನಾಡಿಗೆ ರಾತ್ರೋರಾತ್ರಿ ನೀರು ಬಿಟ್ಟ ರಾಜ್ಯ ಸರ್ಕಾರಕ್ಕೆ, ಮಂಡ್ಯ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ. ನಮ್ಮಲ್ಲಿ ಮಳೆಯ ವಾತಾವರಣವಿಲ್ಲ, ತಮಿಳುನಾಡಿಗೆ ಮುಂದೆ ಮಳೆ ಬರುತ್ತೆ. ಈಗ ಅವರಿಗೆ ನೀರು ಬಿಟ್ಟರೆ ನಮ್ಮ ಗತಿ ಏನು? CWMA ಮುಂದೆ ವಾಸ್ತವತೆಯನ್ನು ಸರ್ಕಾರ ಅರ್ಥ ಮಾಡಿಸಬೇಕು. ಏನು ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸೋದಿಲ್ಲ ಅಂತೇಳಿ ಮಾಧ್ಯಮಗಳಲ್ಲಿ ಮತ್ತು ವಿವಿಧ ಕಡೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಕೊಂಡು ಬಂದಂಥದ್ದು. ಕಬಿನಿ ಜಲಾಶಯದಿಂದ ಸುಮಾರು 12 TMC ನೀರು ಆಲ್ರೆಡಿ ಹರಿಸಿದ್ದಾರೆ ತಮಿಳುನಾಡಿಗೆ. KRSಯಿಂದ ನಿರಂತರವಾಗಿ ತಮಿಳುನಾಡಿಗೆ ನೀರು ಹರಿತಾ ಇದೆ. ಇವತ್ತು ನಮ್ಮ 4 ಜಲಾಶಯಗಳಲ್ಲಿ ಎಷ್ಟು ಪ್ರಮಾಣದ ನೀರಿದೆ? ಹೇಮಾವತಿ ಇರ್ಬೋದು, ಕಬಿನಿ ಇರ್ಬೋದು, ಆರಂಗಿ ಇರ್ಬೋದು, ಮತ್ತು ನಮ್ಮ KRS ಜಲಾಶಯದಲ್ಲಿ ಎಷ್ಟು ಪ್ರಮಾಣದ ನೀರಿದೆ? ಇವತ್ತು ಅರ್ಧಕ್ಕರ್ಧ ಡ್ಯಾಮ್ ಇನ್ನೂ ಸಂಪೂರ್ಣವಾಗಿ ತುಂಬಿಲ್ಲ. ಮಳೆಗಾಲ ಸಂಪೂರ್ಣವಾಗಿ ಮುಗ್ದಿದೆ. ನಮ್ಮಲ್ಲಿ ಕುಡಿಯೋದಕ್ಕೆ ಪ್ರತಿ ತಿಂಗಳು ಎಷ್ಟು TMC ನೀರು ಬೇಕು? 4 ರಿಂದ 5 ಜಿಲ್ಲೆಗಳಿಗೆ, ಅದು ಬೆಂಗಳೂರಂಥ ಮಹಾನಗರಕ್ಕೆ ಪ್ರತಿ ತಿಂಗಳು ಎಷ್ಟು TMC ನೀರು ಬೇಕು? ಇದು ಯಾವುದೇ ರೀತಿ ಯಾವುದೂ ಲೆಕ್ಕಗಳು ಇಲ್ದೇ ನೀರುಗಟ್ಟಿಯ ಕೆಲಸವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ಮಂಡ್ಯ ಜಿಲ್ಲೆ ಜನಪ್ರತಿನಿಧಿಗಳು ಒಬ್ಬರು ಧ್ವನಿ ಎತ್ತೋದು ಬಿಟ್ಟರೆ ಇನ್ನು ಯಾವುದೇ ಪಕ್ಷದ 3 ಪಕ್ಷದ ಜನಪ್ರತಿನಿಧಿಗಳು ಧ್ವನಿ ಎತ್ತುತ್ತಾ ಇಲ್ಲ. ಇವತ್ತು ಇದೇ ಜಿಲ್ಲೆಯ ಸಂಸದರಾಗಿರುವಂತಹ ಕೇಂದ್ರ ಸಚಿವರು ಸಹ ಆಗಿದ್ದಾರೆ. ಅವರು ಇವತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ಏನು ವಾಸ್ತವಾಂಶವಾಗಿ 4 ಜಲಾಶಯ ವ್ಯಾಪ್ತಿಗಳಲ್ಲಿ ಇಲ್ಲಿ ಏನು ಸಮಸ್ಯೆ ಇದೆ, ಮಳೆ ಆಗಿಲ್ಲ, ಸಂಪೂರ್ಣವಾಗಿ ಕೃಷಿ ಭೂಮಿ ಎಲ್ಲ ನಾಶ ಆಗಿದೆ, ಮಳೆ ಆಗಿಲ್ಲ, ಜಲಾಶಯಗಳಲ್ಲಿ ನೀರಿಲ್ಲ, ಇನ್ನು ಮಳೆಗಾಲ ಮುಗ್ದಿದೆ, ಇನ್ನು ಅರಿವು ಮಾಡುವಂಥದ್ದು ಮುಂದಾಗಿಲ್ಲ ಅವರು ಸಹ. ತಮಿಳುನಾಡಿನ ಹಿತ ಕಾಯುವ ಬದಲು ನಮ್ಮ ಹಿತ ಕಾಯಲಿ ಸರ್ಕಾರ. ಪೆನ್ನು ಪೇಪರ್ ಕೇಳಿದ DKಶ ಈಗ ಎಲ್ಲ ಮರೆತಿರಬಾರದು, ನಮ್ಮ ನೀರು ನಮ್ಮ ಹಕ್ಕು ಎಂದು ಘೋಷಣೆಯನ್ನ ಕೂಗಿದ್ರು. ಯಾವಾಗ್ಲೂ ತಮಿಳುನಾಡು ಪರನೇ ಬರ್ತಾ ಇದೆ, ನಮ್ಮ ಪರವಾಗಿ ಯಾಕೆ ಬರ್ತಾ ಇಲ್ಲ? ನಮ್ಮ ಲಾಯರ್ಗಳೇನು ವಾದ ಮಾಡ್ತಾ ಇಲ್ವಾ ಅನ್ನೋವಂಥದ್ದು ನಮ್ಮ ಪ್ರಶ್ನೆ. ಮತ್ತು ಜಲನೀತಿ ಅಂತ ಹೇಳ್ತಾರೆ, ನಮಗೆ ನದಿ ಜೋಡಣೆ ಮಾಡ್ತೀವಿ ಅಂತ ಅನ್ನೋದನ್ನ ಬರೀ ಪತ್ರಿಕೆಗಳಲ್ಲಿ ಮೀಡಿಯಾದಲ್ಲಿ ಮಾತ್ರ ಕೇಳ್ತಾ ಇದ್ದೀವಿ ನಾವು. ನದಿ ಜೋಡಣೆ ಮಾಡೋಕ್ಕೆ ಕೇಂದ್ರ ಸರ್ಕಾರಕ್ಕೆ ಆಗಲ್ವಾ ಅಥವಾ ಆಗುತ್ತಾ? ಅದನ್ನು ಕರೆಕ್ಟಾಗಿ ಹೇಳಬೇಕು. ನದಿ ಜೋಡಣೆ ಮಾಡ್ತೀವಿ ಅಂತ ನಾವು ಸುಮಾರು ವರ್ಷದಿಂದ ಕೇಳ್ತಾನೆ ಇದ್ದೀವಿ. ಇದು ಅಲ್ಲೇ ಕುಳಿತಿದೆ ಪೇಪರಲ್ಲಿ, ಪೆನ್ನಲ್ಲಿ ಮತ್ತು ಮೀಡಿಯಾದಲ್ಲಿ ಪತ್ರಿಕೆಗಳು ನೋಡ್ತಾ ಇದ್ದೀವಿ. ಒಂದು ಮೇಕೆದಾಟು ಯೋಜನೆ ಕೈಗೆತ್ಕೋತೀವಿ ಅಂತ ಹೇಳ್ತಾರೆ. ಮೇಕೆದಾಟು ಯೋಜನೆ ಶೀಘ್ರವಾಗಿ ಕೈಗೆತ್ಕೊಂಡು ಆ ಕೆಲಸ ಮಾಡಿದ್ರೆ
ಅಷ್ಟೋ ಇಷ್ಟೋ ನಮ್ಮ ರೈತರಿಗೂ ಅನುಕೂಲ ಆಗುತ್ತೆ. ತಮಿಳ್ನಾಡಿಗೂ ಇವ್ರು ಏನು ನೀರು ಕೊಡ್ಬೋದು ಅದನ್ನು ಕೊಡ್ಬೋದು. ನಮ್ಮ ರೈತರು ಹೋರಾಟ ಮಾಡ್ಕೊಂಡು ಬೀದಿಲಿ ಬಿದ್ದು ಇಲ್ಲಿ ಹೋರಾಟ ಮಾಡ್ಕೊಂಡು ಓದಾಡ್ತಿದ್ದಾರೆ. ಅಲ್ಲಿ ಆರಾಮಾಗಿ ತಮಿಳ್ನಾಡವರು ವ್ಯವಸಾಯ ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನ ಸಾಗಿಸ್ತಾ ಇದ್ದಾರೆ. ನಾವು ಇಲ್ಲಿ ಹೋರಾಟ ಮಾಡೋದೇ ನಮ್ಮದು ಕಥೆಯಾಗಿದೆ. ದಯವಿಟ್ಟು ಇದಕ್ಕೆಲ್ಲ ಒಂದು ಏನು ತಾರ್ಕಿಕವಾದ ಅಂತ್ಯ ಆಗಬೇಕು. ಮತ್ತು ನಮ್ಮ MP ಗಳೇ ಆಗಲಿ, ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯ ಏನು ಜನಪ್ರತಿನಿಧಿಗಳು ರೈತರ ಬಗ್ಗೆ ಇಷ್ಟು ನಿರ್ಲಕ್ಷ್ಯ ವಹಿಸುವಂಥ ಕ್ರಮ ದಯವಿಟ್ಟು ಮಾಡಬೇಡಿ. ನಮ್ಮ ರೈತರ ಬಗ್ಗೆ ನೀವು ಎಚ್ಚರಿಕೆ ತಗೊಂಡು ಅವ್ರ ಬಗ್ಗೆ ನಿರ್ಲಕ್ಷ್ಯ ತಗೊಳ್ಳದೆ ದಯವಿಟ್ಟು ರೈತರನ್ನ ಗಣನೆಗೆ ತಗೊಂಡು ರೈತರಿಗೆ ಏನು ಸೂತ್ರಗಳನ್ನ ನೀವು ಮಾಡಬೇಕು ಅಂತದನ್ನ ಮಾಡಬೇಕು ಅಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೇಳ್ಕೊತೀವಿ. ಮತ್ತು ಈ ದಿನ ಏನಾದ್ರೂ ನಮ್ಮ ವಿರುದ್ಧವಾಗಿ ಏನಾದ್ರೂ ಅಲ್ಲಿ ತೀರ್ಪಾದರೆ ನಾವು ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಹೋರಾಟ ಮಾಡೋದಕ್ಕೆ ಸಿದ್ಧರಿದ್ದೀವಿ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,